ಅದು ಜನ ಕಡಿಮೆ ಇತ್ತು ನೋಡಿ. ವ್ಯೂ ಅಂತೂ ಸೂಪರ್ ಆಗಿದೆ, ಫಾಗ್ ಅಂತೂ ಹಾಗೇನೆ ಇದೆ. ಸೊ ಈ ಥರ ಎಲ್ಲಾದ್ರೂ ಸೈಡ್ ಹಾಕಿ ನಿಲ್ಸಿದ್ರೆ ಆಯಿತು, ಬಟ್ ಎಲ್ಲ ಟೈಮಲ್ಲಿ ಈ ಥರ ಬಿಡಲ್ಲ. ಹಾಯ್ ಮಲ್ಪು, ತುಂಬ ಮಿಸ್ಸಿಂಗ್ ನಮ್ಮದ್ರಲ್ಲಿ. Bye bye bye. Bala bala. Mudo. Mobile batana? Mobile batana? ವಿಷ್ಣು ಇವ ನಮ್ದು ಹೊಸ ಗಾಯಿ, ಮತ್ತೆ ಇವನು ಗೊತ್ತುಂಟು ಶ್ರೇಯಸ್ ಅಂತ. ಇಬ್ರು ಬೆಂಗಳೂರಲ್ಲಿ, ಇವ ಬೆಂಗಳೂರಲ್ಲಿರೋದು, ಇವ ಮೈಸೂರಲ್ಲಿರೋದು. ನಾವಿಬ್ರು ಇಲ್ಲೇ ಊರಲ್ಲಿರೋದು. ಸುಮ್ಮನೆ ಘಾಟಿಗೆ ಹೋಗುವಂತ ಪ್ಲಾನ್ ಹಾಕಿದ್ದೇವೆ, ನೋಡುವ ಎಂತ ಆಗ್ತದೆ. ನೋಡುವ, ಫುಲ್ಲು ಮಳೆ, ಒಳ್ಳೆ ವೆದರ್ ಉಂಟು. ಉಜ್ರಿಗಿಂತಕ್ಕೆ ಆ ಕಡೆ ಹೋಗ್ಬೇಕಾರೆ ಹೋಗುವ, ಅಲ್ಲಿ ಸಿಗ್ತದಲ್ಲ. ಸ್ಯಾಂಪಲ್ಲು ಟಗರು ಟಗರು. ನಾವಿತ್ತಿಂದ ಸುಮ್ಮನೆ ಮನೇಲಿ ಕುತ್ಕೊಂಡಿದ್ವಿ, ಅಷ್ಟೊತ್ತಿಗೆ ಇಬ್ರು ಬಂದ್ರು. ಈಗ ನಾವೆಲ್ಲ ಇಲ್ಲಿಗೆ ಹೋಗುದು ಘಾಟಿಗೆ. ಹೇಗ ವೆದರ್ ಎಲ್ಲ ಹೇಗುಂಟು ಅಂತ ನೋಡುವ, ಘಾಟಿಯಲ್ಲಿ ಹೋಗಿ ಅಲ್ಲೋಗಿ ತೋರಿಸ್ತೇವೆ ನಿಮಗೆ ಹೇಗಾಗ್ತದೆ ಅಂತ. ಸುಮಾರು ಟೈಮ್ ಆಯ್ತು ಘಾಟಿಗೆ ಹೋಗೋದೆ, ಸುಮ್ಮನೆ ಮನೇಲಿ ಕುತ್ಕೊಳ್ತಾನೆ ಇದ್ವಿ. ಹಾಗೆ ಮೊನ್ನೆ ಬರಲಿಲ್ಲ ನಾನು, ನೀವೇ ಇವರೆಲ್ಲ ಹೋಗಿದ್ರು, ನಾನು ಹೋಗಿರ್ಲಿ, ನಮ್ಮ ಮನೆಯಲ್ಲೇ ಕುತ್ಕೊಳ್ತಿದ್ದೆ. ಸೊ ತುಂಬಾ ಟೈಮ್ ಆದ್ಮೇಲೆ ಹೋಗ್ತಿದ್ದೇನೆ. ನೋಡ, ಇವತ್ತು ವೆದರ್ಸ್ ಒಳ್ಳೆ ಉಂಟು. ಈಗೇನು ಮಳೆ ಇದ್ರೆ ಅಲ್ಲಿ ಮಾತ್ರ ನಮ್ಗೆ ಎಂತ ಕಾಣ್ಲಿಕ್ಕೆ ಸಿಗ. ಅಲ್ಲಿ ಹೋಗ್ಬೇಕಾದ್ರೆ ಮಳೆ ಕಡಿಮೆ ಆಗಿದ್ರೆ ಸಾಕು. ಸರಿ, ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ. ಸಾಧಾರಣ ನಾವೀಗ ಘಾಟಿ ಹತ್ರ ಬಂದ್ವಿ. ಈ ಚಾರ್ಮಾಡಿ ಘಾಟಿಯಲ್ಲಿ ಸುಮಾರು 12 ಟರ್ನ್ಸ್ ಇದೆ, ಅಂದರೆ ಹೇರ್ ಪಿನ್ ಟರ್ನ್ಸ್, ತುಂಬ ಫುಲ್ಲು ಕ್ಲೋಸ್ ಆಗಿರೋ ಟರ್ನ್ಸ್. 12 ಟರ್ನ್ಸ್ ಇದೆ. 12 ಟರ್ನ್ಸ್ ಕ್ರಾಸ್ ಮಾಡಿದ ಮೇಲೆ ನಾವು ಮೇಲೆ ರೀಚ್ ಆಗ್ತೀವಿ. ಸೊ ನೋಡಿ, ಈ ಥರ ಫಸ್ಟ್ ಟರ್ನ್ ಇದೆ, ಫಸ್ಟ್ ತಿರುವು. ಈ ಥರ 12 ಟರ್ನ್ಸ್ ಇದೆ. ಸೊ ಅಷ್ಟೊಂದು ಕ್ರಾಸ್ ಮಾಡಿದ್ರೆ ಮೇಲ್ಗಡೆ ರೀಚ್ ಆಗ್ತೀವಿ. ಅಷ್ಟೊತ್ತಿಗೆ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಮೇಲ್ಗಡೆ ಅಂತ ವ್ಯೂ ಸಖತ್ತಾಗಿದೆ. ನ್ಯೂ ಡ್ರೈವರ್ಸ್ಗೆ ಪ್ರೊಫೆಷ್ನಲ್ ಆಗಲಿಕ್ಕೆ ಇದು ಬೆಸ್ಟ್ ವೇ. ಯಾಕಂದರೆ ಆ ಥರ ಟರ್ನ್ ಎಲ್ಲ ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಕ್ಲೀನ್ ಹ್ಯಾಂಡಲ್ ಸಿಗುತ್ತೆ ಇದರಲ್ಲೊಮ್ಮೆ ಕಲಿತು ಬಿಟ್ಟರೆ. ನೋಡಿ, ಎಲ್ಲ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ, ಎಲ್ಲೆಲ್ಲಿಂದೆಲ್ಲ ಬರ್ತಿದ್ದಾರೆ. ಬೈಕರ್ಸ್ ಅಂತ ಹೆವಿ ಇದ್ದಾರೆ. ಈ ಥರ ರೋಡ್ ಸೈಡಲ್ಲೆಲ್ಲ ಇಲ್ಲೆಲ್ಲ ನಿಂತಿರ್ತದೆ. ಐಸ್ ಕ್ರೀಮ್, ಮೈನ್ ಐಸ್ ಕ್ರೀಮ್ ಇಲ್ಲಿ ತಿನ್ನೋದೆಲ್ಲರೂ. ಈ ಥರ ಹೊರಗಡೆ ನೋಡ್ಕೊಂಡು ತಿನ್ನಲಿಕ್ಕೆ ಸಖತ್ತಾಗ್ತದೆ. ಇಲ್ಲಿ ಮಾತ್ರ ಸ್ವಲ್ಪ ದಾರಿ ಸಾಕಿ ಇಕ್ಕಟ್ಟು ಪಾಸ್ ಆಗಲಿಕ್ಕೆ. What happened, buddy? What happened, buddy? ಬೈತಿರ್ಬೋದಾ, ಅವ ರೆಕಾರ್ಡ್ ಮಾಡಿದ ವಿಡಿಯೋ. ಅಯ್ಯೋ, ಈಗ ತಪ್ಪಾಗ್ತದೆ ನಾವು ವಿಡಿಯೋ ತೆಗೆದ್ರೆ. ಎಂತ ಸಹ ಕಾಣುದಿಲ್ಲ ಮಾರ. ಕಾರಿಂದ ಇಳಿದ್ವಿ ನಾವೀಗ. ಒಂದು ಕಡೆ ನಿಲ್ಸಿದ್ವಿ, ಇಲ್ಲೊಂದು ಕರೆಕ್ಟ್ ಸ್ಪಾಟ್ ಸಿಕ್ಕಿತ್ತು. ಕಡೆ ನಿಲ್ಸಿದ್ವಿ ಇಲ್ಲಿ. ಸೊ ವೆಹಿಕಲ್ಸ್ ಇಲ್ಲೇ ನಿಂತದ್ದು ಜನ ಕಡಿಮೆ ಇತ್ತು ನೋಡಿ. ವ್ಯೂ ಅಂತೂ ಸೂಪರ್ ಆಗಿದೆ, ಫಾಗ್ ಅಂತೂ ಹಾಗೇನೆ ಇದೆ. ಸೊ ಈ ಥರ ಎಲ್ಲಾದ್ರೂ ಸೈಡ್ ಹಾಕಿ ನಿಲ್ಸಿದ್ರೆ ಆಯಿತು, ಬಟ್ ಎಲ್ಲ ಟೈಮಲ್ಲಿ ಈ ಥರ ಬಿಡಲ್ಲ. ಕೆಲವೊಮ್ಮೆ ಪೊಲೀಸ್ ಇರ್ತಾರೆ, ಎಲ್ಲ ಓಡಿಸ್ತಾ ಇರ್ತಾರೆ ಪೊಲೀಸು ಬಂದರೆ ಮಾತ್ರ. ಸೊ ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಅಲ್ಲೇ ವ್ಯೂ ಎಲ್ಲ ನೋಡಿ ಆದಮೇಲೆ ನೆಕ್ಸ್ಟ್ ಈಗ ಕೊಟ್ಟಿಗೆರೆ ಹತ್ರ ಹೋಗ್ತಿದ್ದೇವೆ. ಚಾರ್ಮಾಡಿ ಘಾಟ್ ಆದಮೇಲೆ ಸಿಗುತ್ತೆ ಕೊಟ್ಟಿಗೆರೆ. ಅಲ್ಲೊಂದು ಏನಾದ್ರು ತಿನ್ಕೊಂಡು ವಾಪಸ್ ಇನ್ನೊಂದು ಪ್ಲ್ಯಾನ್ ಆಯಿತು, ದೇವರ ಮನೆ ಹೋಗಿ ಬರುವಂತ, ಅಲ್ಲಿ ವ್ಯೂ ಪಾಯಿಂಟ್ ನೋಡಿ ಬರುವಂತ.
ಸೊ ನೆಕ್ಸ್ಟ್ ಅಲ್ಲಿಗೆ ಹೊರಡೋದು. ಇದು ನೋಡಿ ಸ್ಪೆಷಲ್ ಹೀರೆಕಾಯಿದು ಪುಡಿ. ಹೀರೆಕಾಯಿ ಸೌಜಲ್ಲಿ ಆಗ್ತಿದ್ದೆ, ಅವ್ರದ್ದು ತುಂಬ ಜನ ಇದ್ರಲ್ಲ ಅವ್ರ ಗ್ಯಾಂಗ್, ಅದಕ್ಕೆ ನಾನು ಹಾಕ್ಲಿಲ್ಲ. ಎಂಜುಂಟು ಸಖತ್ತುಂಟ ಎಲ್ಲ ತುಪ್ಪೆ ನೋಡಿ. ಪೀರೆ ನೋಡಿ, ಒಳಗಿಂದ ಪೀರೆದು ಪುಡಿ ಹೇಗಾಗ್ತದೆ ನೋಡಿ. ವಿಷ್ಣು ಅದು ಎದುರು ಹಾಕೋ ಟಿಕೆಟ್ ಕೊಡ್ಬೇಕಾಗ್ತದೆ. ಅಲ್ಲ ನೀ ಎದುರು ಜಾಗ ಇಲ್ಲದ್ರೆ ಇಲ್ಲಿ ಆಗ್ತಿ. ಎದುರು ಅಂಕಲ ದಿಕ್ಕುಜಿ ಜಾಗ ಇಲ್ಲಿ ಮಕ್ಳು ಎದುರು ಜಾಗ ಇತ್ತು ಇದೇ ಮಾಡತ್ತಿದ್ದೇನಾ ಇಲ್ಲ ಅಲ್ಲಿ ತುಲೆ ಬಸ್ ಮುಲ್ಪಾಡ್ದು ತೋಜೊಂದುಂಡು ಅಲ್ಲಿ ಬಸ್ ವಿಷ್ಣು ಹಿಂದೆ ಕೇಳ್ತಾನೆ ಬರ್ತಾ ಇಲ್ಲ ಈಗ ಯಾವುದು ಬರ್ತಾ ಇಲ್ಲ. ಇಲ್ಲೇ ಹಾಕು ಜಾಗ ಉಂಟಲ್ಲ. ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ಮಾರೆ. ಉಂಟು ನಾವು ಗಾಡಿ ಸಿಲ್ಲ ಇಲ್ಲಿ ಡೌನ್ ಈಗ ಹಿಂದೆ ಇಳಿಸು. ಅಲ್ಲಿ ನಿಲ್ಸು. ಆ ಸ್ಕಾರ್ಪಿಯೋದ ಎದುರು XUV 500 ಹಿಂದೆ ನಿಲ್ಸು. ಅದು ಅಲ್ಲಿ ಅಲ್ಲ ವಿಷ್ಣು, ಇನ್ನೂ ಸಹ ಎದುರುಗಡೆ ಅದ್ರ ಎದುರು. ಬೇಡ ಅಷ್ಟು ದೂರ ಯಾಕೆ ಹೋಗು. ಅದ್ರ ಎದುರು ಇಲ್ಲೇ ನಿಲ್ಲಿಸ. ಇಲ್ಲೇ ಉಂಟಲ್ಲ ಈತ ಚೌಕು ಜಾಗ ಉಂಟು ಮಾರೆ. ಇಲ್ಲಿ ಬಂಪ ಟಚ್ ಆಯ್ತು. ಅಲ್ಲಿ ನೋಡು ಸಡನ್ ಗಾಡಿ ಜನ ತುಲ ನಮ್ಮನ್ನ ವ್ಯೂವರ್ಸ್ಗೆ ಹಾಯ್ ಮಲ್ಪು. ತುಂಬ ಮಿಸ್ಸಿಂಗ್ ನಮ್ಮದ್ರಲ್ಲಿ. ಸರತ್ ಬೂಸು ಎಂಚಿ ಜನ ಫುಲ್ ಫಾಗ್ ಉಂಡು. ವೆಹಿಕಲ್ ನೋಡಿದ ಮಟ್ಟ ವೆಚ್ಚ ಆಗೋದು. ನೀನು ನಮ್ದು ತೆಗಿತಿದ್ದ ಬೇರೆ. ಅಲ್ಲಿ ಕಾರ್ ಇತ್ತು ಅಷ್ಟು ಚಂದ ತಲೆ ವ್ಯೂ ಮಾತ್ರ ಸಖತ್ತಾಗಿದೆ. ಈ ವೆದರಿಗೂ ಈ ಥರ ಫಾಗಿ ವಿಂಡಿಗೂ ಒಳ್ಳೆ ಆಗ್ತುಂಟು. ಜನ ಅಂತೂ ತುಂಬ ಇದ್ದಾರೆ. ನೀವು ಈ ಸ್ಯಾಟರ್ಡೆ ಸಂಡೇ ಅಂತೂ ಬರ್ಲಿಕ್ಕೆ ಹೋಗ್ಬೇಡಿ, ಹೆವಿ ಜನ ಇರ್ತಾರೆ. ಬೇರೆ ಟೈಮಲ್ಲಾದರೂ ಸ್ವಲ್ಪ ಆದರೂ ಹೋಗಿ. ಆಯಿತು, ನಾವಿನ್ನು ಹೊರಡೋದು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇದರ ಹತ್ತಿರದಲ್ಲೇ ಇನ್ನೂ 2-3 ಪ್ಲೇಸಸ್ ಎಲ್ಲ ಇದೆ ನಮಗೆ. ರಾಣಿಜರಿ ಇದೆ ಮತ್ತು ಆ ಥರದ್ದೆಲ್ಲ ಸುಮಾರು ಪ್ಲೇಸಸ್ ಇದೆ ಈ ಥರ ವ್ಯೂ ಪಾಯಿಂಟ್ಸ್. ಸೊ ಅಲ್ಲಿಗೆ ಹೋಗ್ಬೋದು. ಒಂದಿನ ಇಲ್ಲೇ ಸ್ಟೇ ಆದರೆ ಇಲ್ಲೇ ಹತ್ತಿರದಲ್ಲಿ ಹೋಮ್ ಸ್ಟೇ ಅಲ್ಲೆಲ್ಲ. ನಮ್ಮದು ಮನೆ ಇಲ್ಲೇ ಹತ್ತಿರ. ನಮಗೆ ಉಜಿರೆಯಿಂದ ಒಂದು 60 ಕಿಲೋಮೀಟರ್ಸ್ ಆಗ್ತದೆ ಇಲ್ಲಿಗೆ ರೀಚ್ ಆಗಲಿಕ್ಕೆ ಟೋಟಲ್ ಆಗಬೇಕು. ಸ್ಯಾಟರ್ಡೆ ಸಂಡೇ ನೋಡಿ ಇಲ್ಲಿ ವೆಹಿಕಲ್ ಎಲ್ಲ ಅಷ್ಟಿದೆ ನೋಡಿ. ವೆಹಿಕಲ್ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಆ ಥರ ಜನ ಇದ್ದಾರೆ. ಸೊ ವೀಕೆಂಡ್ಸಲ್ಲೆಲ್ಲ ಹೆವಿ ಜನ ಇದ್ದಾರೆ ಇಲ್ಲಿ. ಇಲ್ಲೇ ಮುಂದೆ ಲೆಫ್ಟ್ ಸೈಡ್ಗೆ ಒಂದು ಹೋದರೆ 1-2 ಶಾಪ್ ಇದೆ, ಮ್ಯಾಗಿ ಎಲ್ಲ ಸಿಗ್ತದೆ. ಮತ್ತು ಇಲ್ಲೊಂದು ಐಸ್ ಕ್ರೀಮ್ ಶಾಪು ಅಷ್ಟೇ. ಇಲ್ಲಿ ಬೇರೆ ಏನಿಲ್ಲ. ಒಂದು ದೇವಸ್ಥಾನ ಇದೆ. ಸೊ ಇನ್ನು ಹೊರಡೋದು. ಬಾಯ್.